ಆ ಒಂದು ಊರಿನಲ್ಲಿ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಗೊಂಡಿತ್ತು. ಹಾಗಾಗಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೊಸ ಕಟ್ಟಡ ಕಟ್ಟೋಕ್ ಮುಂದಾದ್ರು. ಬಟ್ ಅಲ್ಲಿ ತನಕ ಏನಾದ್ರು ಪರ್ಯಾಯ ವ್ಯವಸ್ಥೆ ಬೇಕಲ್ಲ ಮಕ್ಕಳಿಗೆ. ಇವರು ಹುಡುಕೊಂಡಿರೋ ಐಡಿಯಾ ಎಂಥದ್ದು ಗೊತ್ತಾ? ನೋಡ್ಕೊ ಬರೋಣ. ಶಿಕ್ಷಣ ಸಚಿವರೇ ಇಲ್ಲೋಡಿ, ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೆಂತ ದುಸ್ಥಿತಿ. ಪಾರ್ಕಿಂಗ್ ಆವರಣದಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ. ಹೀಗೆ 3 ಅಂತಸ್ತಿನ ಕಟ್ಟಡದ ಕೆಳಭಾಗದ ಪಾರ್ಕಿಂಗ್ ಜಾಗದಲ್ಲೇ ಟಾರ್ಪಲ್ ಕಟ್ಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಕರ ಪಾಠ ಪ್ರವಚನ. ಅರೆ ಇದೇನಿದು ಶಾಲೆನಾ ಅಂತ ಅನುಮಾನ ಆಯ್ತಾ? ಎಸ್, ಇದು ಶಾಲೆ ಅಲ್ಲ, ಬದಲಾಗಿ ಮಕ್ಕಳಿಗೆ ಪಾಠ ಮಾಡೋಕೆ ಮಾಡಿಕೊಂಡಿರುವ ಪರ್ಯಾಯ ವ್ಯವಸ್ಥೆ ಇದು. ಅಲ್ಹಾಗೆ ಖಾಸಗಿ ಕಟ್ಟಡದ ಪಾರ್ಕಿಂಗ್ ಜಾಗವೇ ಶಾಲೆ ಆಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ. ಗಂಗನಮಿದ್ದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಥಿಲಾವಸ್ಥೆಯನ್ನು ತಲುಪಿತ್ತು. ಹೀಗಾಗಿ ಹಳೆಯ ಕಟ್ಟಡವನ್ನ ಸಂಪೂರ್ಣವಾಗಿ ಕೆಡವಿ ಹೊಸ ಕಟ್ಟಡ ಕಟ್ಟೋ ಕಾಮಗಾರಿ ಆರಂಭ ಮಾಡಲಾಗಿದೆ. ಆದ್ರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೂಕ್ತ ಬಾಡಿಗೆ ಕಟ್ಟಡ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದ್ದ ಶಿಕ್ಷಣ ಇಲಾಖೆ ಆ ಕೆಲಸ ಮಾಡಿಲ್ಲ. ಶಾಲೆಯ ಶಿಕ್ಷಕರು ಶಾಲೆಯ ಪಕ್ಕದಲ್ಲೇ ಇರುವ ಖಾಸಗಿ ಕಟ್ಟಡದ ಮಾಲೀಕರ ಬಳಿ ಮನವಿ ಮಾಡಿಕೊಂಡು ಪಾರ್ಕಿಂಗ್ ಜಾಗದಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಿದ್ದಾರೆ. ಸುಮಾರು 50 ವರ್ಷಗಳ ಹಿಂದಿನ ಬಿಲ್ಡಿಂಗ್ ಅದು ತುಂಬ ಸೋರ್ತಾ ಇತ್ತು. ಅದು ರಿಪೇರಿ ಮಾಡಿದ್ರೂ ಮಕ್ಕಳ ಹಿತದೃಷ್ಟಿಯಿಂದ ಅದು ಸರಿ ಇರಲಿಲ್ಲ ಬಿಲ್ಡಿಂಗು. ಅದರಿಂದ ನಾವು ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ಕೋತಾ ಇದ್ವಿ, ನಮಗೆ ಹೊಸ ಬಿಲ್ಡಿಂಗ್ ಕಟ್ಕೊಡಿ ಅಂತ. ಅದರಿಂದ ಈಗ ಅದು ವಿವೇಕ ಅನ್ನೋ ಒಂದು ಸ್ಕೀಮಲ್ಲಿ ಲಾಸ್ಟ್ ಇಯರೇ ಅದು ಸ್ಯಾಂಕ್ಷನ್ ಆಗಿತ್ತು. ಈ ವರ್ಷ ಅದು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ CRP ಸರ್ ಅವರು ಹುಡುಕ್ತಾ ಇದ್ದಾರೆ. ಎಲ್ಲಾದರೂ ಸಿಕ್ಕರೆ ನಾವು ದಾನಿಗಳಿದ್ದಾರೆ, ನಾವು ಕೊಡ್ತೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಾಡಿಗೆಗೆ. ಯಾವುದಾದ್ರೂ ಬಿಲ್ಡಿಂಗ್ ಸಿಕ್ಕಿದ್ರೆ ನಾವು ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಂದಹಾಗೆ 1 ರಿಂದ 5ನೇ ತರಗತಿವರೆಗೂ 30 ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು 2 ಶಿಕ್ಷಕರಿದ್ದಾರೆ. 2 ಶಿಕ್ಷಕರು ವಿಧಿ ಇಲ್ಲದೆ ಮಕ್ಕಳಿಗೆ ಪಾಠ ಪ್ರವಚನ ನೀಡಬಾರದು ಅಂತ ಶಾಲೆಯ ತುಸು ದೂರದಲ್ಲೇ ಇರೋ ಖಾಸಗಿ ಕಟ್ಟಡದ ಮಾಲೀಕರನ್ನ ಮನವಿ ಮಾಡಿಕೊಂಡು ಪಾಠ ಪ್ರವಚನ ಮುಂದುವರೆಸಿದ್ದಾರೆ. ಮಕ್ಕಳಿಗೆ ಕನಿಷ್ಠ ಪಕ್ಷ ಬ್ಲಾಕ್ ಬೋರ್ಡ್ ಕೂಡ ಇಲ್ಲ, ಶೌಚಾಲಯ ಇಲ್ಲ, ಮಧ್ಯಾಹ್ನದ ಬಿಸಿ ಊಟವನ್ನು ಅಡುಗೆ ಸಿಬ್ಬಂದಿಯೇ ಮನೆಯಲ್ಲೇ ಮಾಡ್ತಿದ್ದಾರೆ. ಶಿಕ್ಷಕರು ಕೂರೋಕೆ ಚೇರ್ ಇಲ್ಲ, ಮಕ್ಕಳಿಗೆ ಚಾಪಿಯೇ ಆಸರೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಮಕ್ಕಳು ಪಾಠ ಕೇಳಬೇಕಾಗಿದೆ. 50 ವರ್ಷಗಳ ಕಾಲದ ಹಳೆಯ ಬಿಲ್ಡಿಂಗ್ ಇತ್ತು. ಆ ಎರಡು ಕಟ್ಟಡಗಳು ಶಿಥಿಲಗೊಂಡಿದ್ದು ಮಕ್ಕಳಿಗೆ ಪಾಠ ಪ್ರವಚನಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಈ ಮಳೆಗಾಲದಲ್ಲಿ ತುಂಬ ಸೋರ್ತಾ ಇತ್ತು. ಅಂತಹ 2 ಕಟ್ಟಡಗಳನ್ನು ಇಲಾಖೆ ಕಡೆಯಿಂದ ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಲಿಂಟ್ಲ್ವರೆಗೂ ಆಗಿದೆ. ಅದುವರೆಗೂ ನಾವು 1 ರಿಂದ 5ನೇ ತರಗತಿ ಮಕ್ಕಳಿಗೆ ನಾವು ಪಾಠ ಪ್ರವಚನ ಮಾಡ್ತಾ ಇದ್ದೀವಿ. ಸದ್ಯ ಕಳೆದ 25 ದಿನಗಳಿಂದ ಮಕ್ಕಳಿಗೆ ಪಾರ್ಕಿಂಗ್ ಜಾಗವೇ ಪಾಠಶಾಲೆಯಾಗಿದೆ. ಹೊಸ ಕಟ್ಟಡ ನಿರ್ಮಾಣ ಆಗೋಕೆ ಕನಿಷ್ಠ 3 ರಿಂದ 4 ತಿಂಗಳಾದರೂ ಬೇಕು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ಕಾರಣಕ್ಕೆ ಯುವಕರು ಕಿರಿಕ್ ಮಾಡ್ಕೊಂಡಿರೋ ಘಟನೆ ನಡೆದಿದೆ, ನೋಡ್ಕೊ ಬರೋಣ. ಮಗು ಇದ್ದ ಕಾರ್ನ ಗ್ಲಾಸ್ ಹೊಡೆದು ಕಿರಿಕ್ ಮಾಡಿದ್ದಾರೆ. ಯಾವುದೋ ಚಿಕ್ಕ ಪುಟ್ಟ ವಿಚಾರಕ್ಕೆ 5 ಪುಂಡರು ಕಾರಿನ ಗ್ಲಾಸ್ ಹೊಡೆದು ಅವಾಂತರ ಮಾಡಿದ್ದಾರೆ. ಗಂಡ ಹೆಂಡತಿ ಮಗು ಹೋಗ್ತಾ ಇದ್ದ ಕಾರ್ನಲ್ಲಿ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಕಾರಣ ಏನು ಗೊತ್ತಿಲ್ಲ. ನಂಬರ್ನ ಕೂಡ ನೋಡ್ತಾ ಇದ್ರಿ. ಇದು ರಾತ್ರಿ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಬೆಂಗಳೂರು ತುಮಕೂರು ರೋಡ್ನಲ್ಲಿ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಏನ್ ಜಾಗ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಮತ್ತೊಂದಕ್ಕೋ ಚಿಕ್ಕ ಪುಟ್ಟ ಮಾತಿಗೆ ಕಿರಿಕ್ ಆಗಿದೆ. ಅಷ್ಟಕ್ಕೆ ಕಾರಿನ ಗ್ಲಾಸ್ ಒಡೆದೋಗೋ ರೀತಿಯಲ್ಲಿ ಒಂದು ಫ್ಯಾಮಿಲಿ ಹೋಗ್ತಾ ಇದ್ದಂತಹ ಕಾರಿಗೆ ಕಿರಿಕ್ ತೆಗೆದು ಗಲಾಟೆ ಮಾಡಿದ್ದಾರೆ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಆಗಿರುವ ಘಟನೆ ಇದು. ನೀನು ಹೋಗಲೇ ಇಲ್ಲೆಲ್ಲ ರೆಕಾರ್ಡ್ ಆಗ್ತದೆ. ಹೋಗೋ ಹೋಗು ಹೋಗೋಣ. ನೀನು ಹೋಗು. ಯಾರವ್ರೆ? ಏನವ್ರೆ ನಿಂಗೆ? ಬಾರೋ ನೀನ್ ಬಾರೋ.